ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಡೇ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ವೀಡಿಯೋಸ್ಗಳು ಬಂದರೆ ನಿಮಗೆ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ಹಾಗೆಯೇ ಈ ವಿಡಿಯೋ ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಬನ್ನಿ ಇವಾಗ ವ್ಲಾಗ್ನ ಶುರು ಮಾಡೋಣ. ಫ್ರೆಂಡ್ಸ್, ಇವಾಗ ಕೆಲಸ ಶುರು ಮಾಡಬೇಕು. ಅದಕ್ಕೂ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ. ಅಲ್ಲಿ ನಾನು ನಿಮಗೆ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಹೇಳ್ತಾ ಹೋಗ್ತೀನಿ. ಇವಾಗ ಫಸ್ಟು ನಾನು ಮೆಂತ್ಯ ಕಾಳಿನ ಒಂದು ಉಪಯೋಗನ ಹೇಳ್ತಾ ಇದ್ದೀನಿ. ಸೊ ಇದನ್ನು ಬೆಳಗ್ಗೆ ಎದ್ದು ಡೈಲಿ ನೀವು ಮೆಂತ್ಯ ಕಾಳಿನ ನೀರನ್ನ ಕುಡಿತಾ ಹೋದರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ನಾನು ರಾತ್ರಿಯೇ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಇದನ್ನು ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ನೀವು ಕುಡಿದ್ರೆ ತುಂಬ ಒಳ್ಳೆಯದು. ನೀರು ಕುಡಿದ್ಬಿಟ್ಟು ಮೆಂತ್ಯ ಕಾಳನ್ನು ಅಗೆದು ತಿನ್ನಿ, ತುಂಬ ಒಳ್ಳೆಯದು. ಫಸ್ಟು ತುಂಬ ಕಹಿ ಅನಿಸುತ್ತೆ, ಆದರೆ ಅಭ್ಯಾಸ ಆದಮೇಲೆ ನಿಮಗೇನೂ ಅನಿಸಲ್ಲ. ನನಗೂ ಫಸ್ಟು ಇದು ತುಂಬ ಕಹಿ ಅನ್ನಿಸ್ತಾ ಇತ್ತು, ಇವಾಗ ಅಭ್ಯಾಸ ಆಗಿದೆ. ಸೊ ಆದಷ್ಟು ನೀವು ಅಗೆದು ತಿನ್ನೋಕ್ಕೆ ಟ್ರೈ ಮಾಡಿ. ನಿಮ್ಗಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪೌಡರ್ ಮಾಡಿ 1 ಗ್ಲಾಸ್ ನೀರಿಗೆ ಈ ಪೌಡರ್ನ ಮಿಕ್ಸ್ ಮಾಡಿ ನೀರನ್ನು ಬೆಳಗಿನ ಜಾವ ಕುಡೀರಿ, ತುಂಬ ಒಳ್ಳೆಯದು. ಸೊ ಇದರ ಉಪಯೋಗಗಳೇನೇನು ನೋಡೋಣ ಬನ್ನಿ. ಇದು ಹೆಣ್ಮಕ್ಳಿಗೆ ಪಿರಿಯಡ್ಸು ಸರಿಯಾಗಿ ಆಗಲಿಲ್ಲ ಅಂದರೆ ಅಂಥವರು ಈ ಮೆಂತ್ಯ ಕಾಳನ್ನು ಜಾಸ್ತಿ ಉಪಯೋಗಿಸ್ಬೇಕು. ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಶೀತ, ಕೆಮ್ಮು, ಕಫ ಏನಾದರೂ ಇದ್ದರೆ ಈ ಥರ ಮೆಂತ್ಯ ಕಾಳನ್ನು ಜಾಸ್ತಿ ಯೂಸ್ ಮಾಡಬೇಕು. ಹಾಗೆಯೇ ಡಯಾಬಿಟಿಸ್ ಪೇಷಂಟ್ಗಳಿಗೆ ಸಕ್ಕರೆ ಅಂಶವನ್ನು ಒಂದು ನಿಯಂತ್ರಣದಲ್ಲಿ ಇಡುತ್ತೆ ಅಂತಲೇ ಹೇಳ್ಬೋದು. BP ಆಗಿರ್ಬೋದು, ಅದೂ ಅಷ್ಟೇ ಒಂದೇ ಸಮ ಇರುತ್ತೆ, ಜಾಸ್ತಿ ಏರುಪೇರು ಆಗೋಕ್ಕೆ ಇದು ಬಿಡಲ್ಲ. ಸೊ ಈ ಥರ ಮೆಂತ್ಯ ಕಾಳನ್ನು ನಾವು ದಿನನಿತ್ಯದ ಆಹಾರದಲ್ಲಿ ಇದನ್ನು ಹೆಚ್ಚಾಗಿ ಬಳಸಬೇಕಾಗತ್ತೆ. ನೀವು ದಿನ ಆಗಲಿಲ್ಲ ಅಂದರೂ ವಾರಕ್ಕೆ 3ರಿಂದ 4 ಸಲನಾರು ಉಪಯೋಗಿಸ್ಬೇಕು, ಅಥವಾ ವಾರಕ್ಕೊಂದು ಸಲನಾರು ಉಪಯೋಗಿಸಿ. ಇದನ್ನು ಈ ಥರ ಮೆಂತ್ಯ ಕಾಳಿನ ನೀರನ್ನು ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಗೊತ್ತಾಯ್ತಲ್ವ ಮೆಂತ್ಯ ಕಾಳಿನ ಉಪಯೋಗಗಳು ಏನೇನು ಅಂತ. ಸೊ ನೀವು ಕೂಡ ಪ್ರತಿದಿನ ಅಲ್ದಿದ್ರೂ ವಾರಕ್ಕೆ 2ರಿಂದ 3 ಸಲನಾರು ಈ ಮೆಂತ್ಯ ಕಾಳಿನ ನೀರನ್ನ ಉಪಯೋಗಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಾನು ಆ ದೇವಸ್ಥಾನದ ಒಂದು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವು ಶಿವನ ದರ್ಶನ ಮಾಡೋದು ಒಳ್ಳೆಯದು. ಹಾಗೆಯೇ ನಮ್ಮ ಮನೆ ದೇವರು ನಂಜುಂಡೇಶ್ವರ ಕೂಡ. ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ಹೋಗ್ತಾ ಇರೋದು ಸಂಗಮೇಶ್ವರ ಬಡಾವಣೆಯಲ್ಲಿರುವಂತಹ ಶಿವನ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಶಿವ, ಪಾರ್ವತಿ ಹಾಗೂ ಗಣೇಶ 3 ದೇವರ ದರ್ಶನ ಕೂಡ ಆಗುತ್ತೆ. ಹಾಗೆ ನಮಗೆ ಹತ್ತಿರ ಆಗಿರೋದ್ರಿಂದ ನಾವು ಯಾವಾಗಲೂ ಇಲ್ಲಿಗೆ ಬರೋದು. ಹಾಗೆ ದೇವಸ್ಥಾನ ಹೊರಗಡೆಯಿಂದ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಶಿವರಾತ್ರಿಗೆ ಕೂಡ ತುಂಬ ಒಳ್ಳೆಯ ಅಲಂಕಾರ ಮಾಡಿರ್ತಾರೆ. ಸೊ ಕಾರ್ತಿಕ್ ಮಾಸದಲ್ಲಿ ಶಿವನ ಒಂದು ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಬರುತ್ತೆ ಮೇಲೆ, ಸೊ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಈಗ ನಾನು ತೋರಿಸ್ತಾ ಇರೋದು, ಫಸ್ಟ್ ತೋರಿಸಿದ್ದು ಗಣೇಶ, ಹಾಗೆ ಮಧ್ಯದಲ್ಲಿ ಶಿವನ ಮೂರ್ತಿ ಇದೆ, ಆ ಕಡೆ ಅಮ್ಮನವ್ರದ್ದು ಮೂರ್ತಿ ಇದೆ. ತುಂಬಾ ಚೆನ್ನಾಗಿ ಅಲಂಕಾರ, ಪೂಜೆ ಎಲ್ಲ ಕೂಡ ಮಾಡ್ತಾರೆ. ಸೊ ನಿಮಗೋಸ್ಕರ ಅಂತ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಇವತ್ತು ನಾವು ಬೆಳಗ್ಗೆನೇ ಪೂಜೆಗೆ ಅಂತ ಬಂದಿದ್ವಿ. ಕಾರ್ತಿಕ್ ಮಾಸದಲ್ಲಿ ಸಂಜೆ ಹೋಗಿ ದೀಪ ಹಚ್ಚಬೇಕು. ನೋಡೋಣ, ಇನ್ನೂ ಟೈಮ್ ಇದೆ. ಇನ್ನೊಂದು ವಾರ ಹೋಗ್ಬಿಟ್ಟು ನಾವು ದೀಪ ಹಚ್ಚಿ ಕೂಡ ಬರಬೇಕು. ಫ್ರೆಂಡ್ಸ್, ಇವಾಗ ನಾನು ಮತ್ತೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮತ್ತು ನಾನು ಇವತ್ತು ಲಂಚ್ಗೆ ಅಂತ ಹೀರೆಕಾಯಿ ಮಸ್ಕಾಯಿ ಕೂಡ ಮಾಡಿದ್ದೀನಿ. ಅದ್ರ ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಅದರಲ್ಲಿ ಏನಾಗಿದೆ ಅಂದರೆ ಒಂದು ವಿಡಿಯೋ ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ. ಯಾವ ರೀತಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಯಾವತ್ತೂ ಈ ಥರ ಆಗಿರಲಿಲ್ಲ, ಫಸ್ಟ್ ಟೈಮು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ.
ಇಂಗ್ರೀಡಿಯೆಂಟ್ಸ್ದು ಫಸ್ಟ್ ಮಾಡಿದ್ದು ವಿಡಿಯೋ ಡಿಲೀಟ್ ಆಗಿದೆ. ಸೊ ನಾನು ಫಸ್ಟೇ ಒಂದು ಬದನೆಕಾಯಿ ಮಸ್ಕಾಯ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರದ್ದು ಒಂದು ಇಂಗ್ರೀಡಿಯೆಂಟ್ಸ್ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಮಾಡ್ತಾ ಇರೋ ರೆಸಿಪಿ ಅವತ್ತು ಅಪ್ಲೋಡ್ ಮಾಡಿದ್ದು ಎರಡೂ ಒಂದೇ. ಅಂದರೆ ಅವತ್ತು ಮಾಡಿದ್ದು ಬದನೆಕಾಯಿ ರೆಸಿಪಿ, ಇವತ್ತು ಮಾಡ್ತಾ ಇರೋದು ಹೀರೆಕಾಯಿ ಮಸ್ಕಾಯ್ದು ರೆಸಿಪಿ. ಸೊ ಅದೇ ಇಂಗ್ರೀಡಿಯೆಂಟ್ಸ್ನ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಯಾರು ಏನೂ ಅನ್ಕೋಬೇಡಿ, ಸಾರಿ ಫಾರ್ ದಟ್. ಅದೇ ಕ್ಲಿಪ್ಪಿಂಗ್ನ ಇವತ್ತು ಹಾಕ್ತಾಯಿದ್ದೀನಿ ಇಂಗ್ರೀಡಿಯೆಂಟ್ಸಲ್ಲಿ ಮಾತ್ರ. ನೆಕ್ಸ್ಟು ನಾನು ಮಾಡ್ತಾ ಇರೋದೆಲ್ಲ ಫುಲ್ಲು ಹೀರೆಕಾಯಿ ಮಸ್ಕಾಯ್ದು. ಸೊ ಇವಾಗ ವಿಡಿಯೋನ ನೋಡ್ಕೊಬರೋಣ ಬನ್ನಿ. ಇಲ್ಲಿ 5 ಬದನೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪು ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು, 2 ಟೊಮೊಟೊ ತೊಗೊಂಡಿದ್ದೀನಿ, ಕರಿಬೇವು, 1 ಚಿಟಿಕೆ ಅಷ್ಟು ಅರಶಿನ ಹಾಕ್ಕೋಬೇಕು. ಇಲ್ಲಿ 2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಎಣ್ಣೆ, 10 ಹಸಿಮೆಣಸಿನಕಾಯಿ, ಇಲ್ಲಿ ಒಂದು 5 ರಿಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇಲ್ಲಿ ಒಂದು ದೊಡ್ಡ ಸೈಜಿನ ಈರುಳ್ಳಿ. ಹಾಗೆ ಈಗ ಮಸ್ಕಾಯಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇವಾಗ ನಾನು ಬೇಳೆ ತೊಳೆದಿಟ್ಟಿದ್ದೀನಿ. ಇವಾಗ ನೀರು ಹಾಕೋತಾ ಇದ್ದೀನಿ ಮತ್ತು ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಳೆ ಬೇಯುತ್ತೆ. ನೆಕ್ಸ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಟೊಮೊಟೊ ಎರಡನ್ನೂ ಹಾಕಿದ್ದೀನಿ. ನೆಕ್ಸ್ಟು ಬದನೆಕಾಯಿ ಹಾಕೋತಾ ಇದ್ದೀನಿ, ಮತ್ತು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದೆಲ್ಲ ಆದಮೇಲೆ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ಕುಕ್ಕರಲ್ಲಿ 3 ವಿಸಲ್ನ ಮಾಡಿಸ್ಕೋಬೇಕು. ಸೊ ಇದು ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೀವು ಬೇಕಾದ್ರೆ ಇದನ್ನು ಸ್ವಲ್ಪ ಆರಿದ ಮೇಲೆ ನೀರನ್ನ ಬಸ್ದು ಇಟ್ಕೋಬೋದು. ಇದನ್ನು ಸಪ್ರೇಟಾಗಿ ನೀರನ್ನ ಬಸ್ದು ನಾನು ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ನೀರನ್ನ ಬಸ್ದು ಇಟ್ಕೊಂಡ್ರೆ ನಿಮಗೆ ಬೇಳೆನ ತರಕಾರಿನ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡೋಕ್ಕೆ ಆಗುತ್ತೆ. ನೋಡಿ, ಇವಾಗ ನಾನು ಸ್ಮ್ಯಾಶ್ ಮಾಡಿದ್ದೀನಿ. ಈಗ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಬೇಳೆ ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆಯೇ ಈ ಸಾಂಬಾರಿಗೆ ಖಾರ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಇಬ್ಬರಿಗೆ ಮಾಡೋಷ್ಟು ಸಾಂಬಾರನ್ನು ತೋರಿಸಿದ್ದೀನಿ. ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಬಿಟ್ಟು ನೀವು ಖಾರನ ಆ್ಯಡ್ ಮಾಡಿಕೊಡಿ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹಾಗೆ ನೀವು ಸಾಂಬಾರು ಮಾಡುವಾಗ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕಿ, ಇಲ್ಲ ನಮಗೆ ನೀರಂಗಿದ್ರೂ ಪರವಾಗಿಲ್ಲ ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಒಂದು ಕುದಿ ಬಂದಿದೆ, ನೋಡ್ಬೋದು ನೀವು. ಈಗ ನೆಕ್ಸ್ಟು ಒಗ್ಗರಣೆ ಹಾಕ್ಕೋಬೇಕು. ಹಾಗೆ ನಾನು ಮಸ್ಕಾಯ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಇವಾಗ ನಾನು ಕರಿಬೇವು ಹಾಕೋತಾ ಇದ್ದೀನಿ. ಸೊ ಇವಾಗ ಒಗ್ಗರಣೆ ರೆಡಿಯಾಗಿದೆ. ನಾನು ಇದನ್ನು ಸಾರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಒಗ್ಗರಣೆನ ಸಾರಿಗೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಸಾರು ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 6 o'clock ಆಗಿದೆ. ಇವಾಗ ದೇವ್ರಿಗೆ ದೀಪ ಕೂಡ ಹಚ್ಚಬೇಕು. ಸೊ ನಿಮಗೆ ದೀಪ ಹಚ್ಚಿಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ದೀಪ ಹಚ್ಚಿ ಬಂದಾಯಿತು. ಮತ್ತು ಇವತ್ತಿನ ವ್ಲಾಗ್ ಹೇಗಿತ್ತು ನನಗೆ ತಿಳಿಸಿ.
ವಿಡಿಯೋನ ಇವಾಗ ಎಂಡ್ ಮಾಡೋಣ ಅಂತ, ಯಾಕೆಂದರೆ ಇನ್ನೂ ತುಂಬ ಕೆಲಸ ಇದೆ, ಎಡಿಟಿಂಗ್ ಅಂತೂ ಇದೆ. ನಾವು ವಿಡಿಯೋಗಳ ಎಡಿಟಿಂಗ್ನ ಈಗ ಮಾಡಬೇಕು. ಮತ್ತು ಹಾಗೆಯೇ ನನ್ನ ಈ ರೆಸಿಪಿ, ಇವತ್ತಿನ ವಿಡಿಯೋನ ರೆಸಿಪಿ ನಿಮ್ಗೆ ಏನಾದ್ರು ಬೇಕು ಅಂದರೆ ಮತ್ತೆ ಕೇಳಿ, ನಾನು ಮಾಡ್ತೀನಿ. ಯಾಕೆಂದರೆ ವಿಡಿಯೋ ಡಿಲೀಟ್ ಆಗಿದೆ. ಸೊ ಅದೊಂದು ಬೇಜಾರಾಗಿದೆ ನನಗೆ. ಹೇಗೆ ಡಿಲೀಟ್ ಆಯಿತು ಅಂತ ಗೊತ್ತಿಲ್ಲ. ಸೊ ಒಂದು ವಿಡಿಯೋ ಕ್ಲಿಪ್ಪಿಂಗು ಡಿಲೀಟ್ ಆಗಿದೆ. ಹಾಗೆಯೇ ತುಂಬ ಜನ ನನ್ನ ರೆಸಿಪೀಸ್ಗಳನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನಂಗೆ ಅದು ತುಂಬ ಖುಷಿ ಇದೆ. ಹಾಗೆ ರಂಗೋಲಿಗಳು, ಹೋಮ್ ರೆಮಿಡೀಸ್ಗಳು ಎಲ್ಲ ಚೆನ್ನಾಗಿದೆ ಅಂತ ಕೂಡ ನನ್ನ ಕಮೆಂಟಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಸೊ ಇದೇ ರೀತಿ ಮುಂದೇನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.